ಸರಿನಮ್ಮ, ಇಲ್ಲಿ ತುಂಬಾ ಹೊತ್ತಿರ್ಬೇಡ. ನಿನಗೇನಾದ್ರೂ ತೊಂದರೆ ಆದ್ರೆ, ಸಮಸ್ಯೆ ಆದ್ರೆ ಮನೆಗೆ ಬಂದು ನನಗೆ. ಕೋಳಿ ಕೂಗೋಕ್ಕೂ ಮುಂಚೆ ಹೇಳಿ ಅಂದ್ರೆ ಒಬ್ರು ಕೇಳೋದಿಲ್ಲ. ಜಾನಕಿ ಒಬ್ಳೆ ಕೋಳಿ ಕೂಗೋಕ್ಕೂ ಮುಂಚೆ ಎದ್ದೇಳೋದು. ಒಬ್ಳೆ ಎಷ್ಟ್ ಕೆಲ್ಸ ಅಂತ ಮಾಡ್ತಾಳೆ. ನಾವೆಷ್ಟೇ ಮಾಡಿದ್ರು ನಮ್ಮಮ್ಮನ ಕಣ್ಣು ಕಾಣಿಸಲ್ಲ ಅನ್ಸುತ್ತೆ. ಕೇಳಿಸ್ಬಿಡುತ್ತಲ್ಲಿ. ಅಲ್ಲವ್ರ ಕಿವಿಗ್ ಬಿತ್ತು ಅಂತ ಅನ್ಕೊಳ್ಳಿ, ನೀರಿಗ್ ಬದಲು ಕೆರೋಸಿನ್ ಚೆಲ್ ಬಿಡ್ತಾರೆ. ಈ ಕಡೆ ಏನ್ ಬರಲ್ಲ ಬಿಡಿ. ಯಾಕೆ? ನೀವ್ ಕೆಲ್ಸ ಮಾಡ್ತಿರೋ ಹಾಗೆ ಶೋ ಕೊಡ್ತಿದ್ದೀರಲ್ಲ. ಸರಿ ಹೋಯ್ತು. ಇದಿಡ್ಬೇಕಾ? ಯಾವ್ದಿಡ್ಬೇಕು? ಎತ್ತಿಡು ಅಂತ ಹೇಳಿಲ್ಲ ಮಾವ. ಇಡಿಯಟ್ ಅಂತ ನಿನ್ನ ಬೈದ್ಲು. ಓ, ಬೈದ್ಲಾ? ಅಷ್ಟ್ ಲೈಟ್ ಆಗಿ ತಗೊಂತಿದ್ಯಲ್ಲ ಮಾವ. ಲೇ, ಮೊದ್ಲು ಹೋಗ್ಬಿಡ್ಬೇಕು ಕಣೋ, ಇಲ್ಲ ಅಂದ್ರೆ ಇನ್ನೊಂದ್ಸಲ ತಲೆಗ್ ಡಿಚ್ಚಿ ಹೊಡಿ ಅಂತಾಳೆ. ಏಯ್, ನಾನ್ ಯಾಕೆ ಹಾಗೆ ಹೇಳ್ತೀನಿ? ಅನ್ಬಾರ್ದು ಕೂಡ. ಆಗ್ಲೇ ಅಲ್ವಾ ನಿನ್ ತಲೆಯಲ್ಲಿ 2 ಕೊಂಬ್ ಬರೋದು. ಏಯ್, ಕೊಂಬ್ ಯಾಕೋ ಬರುತ್ತೆ? ಈ ತರ ಏನಾದ್ರೂ ನಡೆದಾಗ ತಲೆಗಿಬ್ರು ಸೇರಿ ಒಂದ್ಸಲ ಡಿಚ್ಚಿ ಹೊಡ್ಕೊಂಡ್ರೆ ಕೊಂಬ್ ಬರುತ್ತೆ ಅಂತ ಮಾವ ಹೇಳ್ತಿದಾರಕ್ಕ. ಬರ್ಲಿ ಬಿಡ, ನೀನ್ ಸುಮ್ನಿರು. ನನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಲಿ ಅಂತಾನೆ ಹೀಗ್ ಪ್ಲಾನ್ ಮಾಡ್ತಿದ್ದ ನಾನು. ಈಗ ನನಗ್ ಕೊಂಬ್ ಬರ್ದೇ ಇರ್ಬೇಕು ಅಂದ್ರೆ ಇನ್ನೊಂದ್ಸಲ ಡಿಚ್ಚಿ ಹೊಡಿಬೇಕು, ಅಷ್ಟೇ ತಾನೆ? ಅಷ್ಟೇ. ನೋವಾಗುತ್ತಲ್ವಾ ಮಾವ? ಪಾಪ ಯಾಕಾತರ ಮಾಡ್ದೆ? ಲೇ, ಇಂಥವ್ರನ್ನ ನೋಡ್ದಾಗ ಸೈಡ್ ಕೊಡೋದು ಅಥವಾ ನಾವೇ ಸುಮ್ನೆ ಸೈಡ್ಗೆ ಹೋಗ್ಬಿಡ್ಬೇಕು ಕಣೋ. ಒಬ್ಬೇ ಬರೋ ಹೋಗಿದೆ. ಅದನ್ನೇ ಕೊಂಬನ್ಕೊಳೆ. ಅದಿರ್ಲಿ, ಅಮೆರಿಕಾದಲ್ಲಿ ಓದಿದ್ಯಲ್ಲ, ನೆತ್ತಿ ಮೇಲೆ ಕೊಂಬ್ ಹೆಂಗೆ ಬರುತ್ತೆ ದಡ್ಡ ಶಿಖಾಮಣಿ. ನನಗ್ ತಲೆ ಗೇಟ್ ಮಾಡಿರೋ ನಿನ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಯಾಕಮ್ಮ ಚಿನ್ನ, ನನ್ನನ್ ಯಾಕಷ್ಟು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತಿದ್ಯಾ? ನಾನೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ? ನಾನೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ? ಮತ್ ಯಾಕೆ ಬಿಡೋದಿಲ್ಲ ಅಂತ ಬಿಲ್ಡಪ್ ಬೇರೆ ಕೊಡ್ತೀಯಾ? ಮಾವ, ಮೊದ್ಲೋಗಿ ಬ್ರಷ್ ಮಾಡು, ಪೂಜೆಗೆ ಟೈಮ್ ಆಗ್ತಿದೆ. ಏನು, ಅವನಿನ್ನು ಬ್ರಷ್ ಮಾಡಿಲ್ವಾ? ಬೆಳಗ್ಗೆನೆ ಎದ್ದು ದೊಡ್ಡಮ್ಮನ್ಗೆ ಸಹಾಯ ಮಾಡ್ತಿದ್ದ, ಅದಕ್ಕೆ ಇನ್ನು ಬ್ರಷ್ ಮಾಡಿಲ್ಲ. ಅಯ್ಯೋ 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 ಅಯ್ಯೋ, ಏನಾಯ್ತಕ್ಕ? ಆ ವಿಷಯ ಗೊತ್ತಿಲ್ದೆ ಅವನಿಗೆ ಹತ್ರ ನಿಂತ್ಕೊಂಡು ಮಾತಾಡ್ದೆ. ಲೋ ಶಿವರಾಜು, ಕೇಳಿಸ್ತಿದೆ ಅಮ್ಮ. ನಿನಗ್ ಕೇಳಿಸತ್ತೆ ಸರಿ ಕಣೋ. ನಮ್ ಕೂಗು ಪುರೋಹಿತರು ಕಿವಿಗ್ ಬಿದ್ದಿದ್ಯೋ ಇಲ್ವೋ? ಕರಿಯೋದು ಹೇಳೋದು ಎಲ್ಲ ಅಣ್ಣ ನೋಡ್ಕೋತಾರಮ್ಮ. ಇವ್ರಿಗೆ ಕೆಲ್ಸ ಹೇಳಿದ್ರೆ ಹೀಗೆ ಏನಾದ್ರೂ ಒಂದ್ ಹೇಳ್ತಾರೆ. ರಾಜಾರಾಮನ್ ಕೇಳು, ಪುರೋಹಿತರಿಗೆ ಹೇಳಿದಾನೋ ಇಲ್ವೋ ಅಂತ. ಏನ್ರಿ ಅದು ಭಾವನವ್ರ ಹಿಂದೆನೆ ಹೋಗ್ತಿದಾರಕ್ಕ?
ನಮ್ಮಣ್ಣ ಮಾತಾಡಿದ್ರೆ ಅಲ್ವಾ. ಸಾಹಸ ಮಾಡೋದು ಅಂದ್ರೆ ಇದೇ ಏನೋ. ಬರಕ್ಕಿನ್ನೂ ಎಷ್ಟೊತ್ತಾಗತ್ತೆ ಪುರೋಹಿತ್ರೆ? ಹತ್ರದಲ್ಲೇ ಇದ್ದೀನಿ ಸರ್, ಬಂದ್ಬಿಡ್ತೀನಿ. ಮನೇಲಿ ಪೂಜೆ ಏರ್ಪಾಡೆಲ್ಲ ಪೂರ್ತಿಯಾಗಿದೆ, ನೀವು ಬರೋದೊಂದೇ ತಡ. ಸರಿ ಸರ್. ಪುರೋಹಿತರು ಇನ್ನೇನು ಬರ್ತಾ ಇದ್ದಾರೆ, ನಿಮ್ ಕೆಲಸನ ಬೇಗ ಮುಗಿಸ್ಕೊಳ್ಳಿ. ಸರಿ ಅಣ್ಣ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ಇವತ್ತು ಕಾರ್ತಿಕ ಸೋಮವಾರ ಅಂತ ಎಲ್ರಿಗೂ ಗೊತ್ತು. ಆದರೆ ಇವತ್ತಿನ ದಿನ ಈ ಮನೆಯಲ್ಲಿ ತಪ್ಪದೆ ಉಪವಾಸ ಇರಬೇಕು ಅಂತ ಕೆಲವರಿಗೆ ಗೊತ್ತಿಲ್ಲ. ಇಷ್ಟಪಟ್ಟಿರಕ್ಕಾಗದೇ ಇದ್ರೂ ಕಷ್ಟಪಟ್ಟಾದ್ರೂ ಇರಿ ಅಂತ ಹೇಳಿ. ಕೆಲವರು ಅಂದ್ರೆ ಯಾರೋ ಅನ್ಕೋಬೇಡ ಪಾರ್ವತಿ. ಆದ್ಯ ಅಂತ ಗೊತ್ತು ಬಿಡಿ. ಆ ಒಂದ್ ಹುಡುಗಿ ಎಷ್ಟು ಜನರಿಗೆ ಸಮ ಅಂತ ಏನೋ ಭಾವನವ್ರ ಉದ್ದೇಶ. ಆ ಅಮೇರಿಕ ಹುಡುಗಿಗೆ ಹೇಳೋದಿಕ್ಕೆ ಜಾನಕಿ ಓಡ್ತಿದ್ದಾಳೆ. ಗುಡ್ ಮಾರ್ನಿಂಗ್ ಅಮ್ಮ. ಎಷ್ಟು ಭಯ ಆಯ್ತು ಗೊತ್ತಾ? ಗುಡ್ ಮಾರ್ನಿಂಗ್ ಹೇಳಿದ್ದಕ್ಕ ಅಲ್ಲ, ಸಡನ್ ಆಗಿ ನೀನ್ ಹೆದರ್ಸಿದ್ದಕ್ಕೆ. ಸರಿ ಬಿಡು. ಏನು ಮನೇಲಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ, ಎಲ್ರೂ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ, ವಿಷಯ ಏನು? ಓ ಅದಾ, ಕಾರ್ತಿಕ ಸೋಮವಾರ ಪೂಜೆ. ಓಹ್ ಐ ಸಿ. ನಡಿ. ಎಲ್ಲಿಗೆ? ಬ್ರೇಕ್ಫಾಸ್ಟ್ ಮಾಡಕ್ಕೆ. ಆಹಾ, ನಾನ್ ಟೀ ಕೂಡ ಕುಡ್ದಿಲ್ಲ ಗೊತ್ತಾ. ಎರಡು ಜೊತೆಲಿ ಮಾಡೋಣ, ನಡಿ. ಆದ್ಯಕ್ಕ, ರಾಜಲಕ್ಷ್ಮಿ ಅಕ್ಕನ ಮಾತಿನ ಅರ್ಥ ಸಾಯಂಕಾಲ ಪೂಜೆ ಆಗೋವರೆಗೂ ದೇವಸ್ಥಾನದಲ್ಲಿ ದೀಪ ಹಚ್ಚೋವರೆಗೂ ಪ್ರಸಾದ ಕೂಡ ತಿನ್ಬಾರ್ದು. ನೀನ್ ಮಾತ್ರನಾ? ಎಲ್ಲರೂ ಅಮ್ಮ. ಮನೇಲಿ ಎಲ್ರೂ ಉಪವಾಸ ಇದ್ರೇನೆ ನಾವು ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನ ನೆರವೇರಿಸ್ತಾನಂತೆ. ಯಾರು? ಆ ದೇವರು. ಹಾಗ ಒಳ್ಳೇದು ಒಳ್ಳೇದು. ಹಾಗಾದ್ರೆ ನೀವು ಉಪವಾಸ ಇರಿ, ನಂದ್ಯಾವ್ದು ಕೋರಿಕೆ ಇಲ್ಲ. ಆರಾಮಾಗಿ ತಿಂಡಿ ತಿನ್ಕೊಂಡ್ ಬರ್ತೀನಿ. ಅಯ್ಯಯ್ಯೋ, ಹಾಗ್ ಮಾಡ್ಬಾರ್ದು. ಅಷ್ಟಕ್ಕೂ ಮನೇಲಿ ಟಿಫನೇ ಮಾಡಿಲ್ಲ. ಹಾಗ್ ನೋಡಿದ್ರೆ ನಾನಿನ್ನೂ ಚಿಕ್ಕ ಹುಡ್ಗ. ಈ ಬಿಟ್ಟೋಗು ಕೂಡ ಫುಡ್ ಕಟ್ಟು. ಇದು ಅನ್ಯಾಯ ಅಲ್ವಾ? ಇಲ್ಲಮ್ಮ, ಹಾಗೆ ಮಾಡಿದ್ರೆ ಪುಣ್ಯ ಬರುತ್ತಂತೆ. ಏನು, ಚಿಕ್ಕ ಮಕ್ಕಳಿಗೆ ಫಾಸ್ಟಿಂಗ್ ಮಾಡಿ ಅಂತ ಹೇಳೋದಾ? ನೋಡಿ, ನಾನ್ ಟೈಮಿಗೆ ಸರಿಯಾಗಿ ತಿನ್ಬೇಕು. ನಾನ್ ಯಾವ್ದು ಹಬ್ಬ ಪೂಜೆ ಅಂತೆಲ್ಲ ನೋಡೋದಿಲ್ಲ. ನನಗಂತ ಸೆಂಟಿಮೆಂಟ್ಸ್ ಏನೂ ಇಲ್ಲ. ಅಯ್ಯೋ ಆದ್ಯ, ನನ್ನ ಮಾತು ಕೇಳು. ಹಾಗೆ ಮಾಡಿದ್ರೆ ಅವರಿಗೆ ಕೋಪ ಬರುತ್ತಮ್ಮ. ನಿಮ್ಮೇಲೆ. ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತಾರೆ? ಇನ್ನೊಂದು ವಿಷಯ ಹೇಳ, ಬಲವಂತವಾಗಿ ಫಾಸ್ಟಿಂಗ್ ಮಾಡು ಅಂದ್ರೆ ಬರೋದು ಪುಣ್ಯ ಅಲ್ಲ, ಪಾಪ. ಅದಕ್ಕಿಂತ ಮೊದಲು ಸುಸ್ತಾಗತ್ತೆ. ಅಯ್ಯೋ ಆದ್ಯ, ಆದ್ಯ. ಶ್ರೀರಾಮಚಂದ್ರ, ಇವಾಗ ಹೇಗಮ್ಮ? ನೀನ್ ಹೀಗ್ ಉಗ್ರನ್ನ ಕಚ್ಬೇಡ ಅಕ್ಕ. ನೀನು ಉಪವಾಸದಲ್ಲಿ ಇಲ್ಲ ಅಂತ ಅನ್ಕೋಬಿಡ್ತಾರೆ. ಆದ್ಯಕ್ಕ ಏನು ತಿಂದಿರೋ ಹಾಗೆ ನಾವು ನೋಡ್ಕೋಬೇಕಷ್ಟೆ. ದೊಡ್ಡಮ್ಮ, ನಾವೆಲ್ಲ ನೋಡ್ಕೋತೀವಿ. ಬಿಟ್ಟು ಲೇ ಬಿಟ್ಟು. ಬರ್ತಿದ್ದೀನ್ ಮಾವ. ಏನ್ ಮಾವ? ಲೇ, ನನ್ ಪೇಸ್ಟ್ ಕಾಣಿಸ್ತಾ ಇಲ್ಲ, ಒಳಗಡೆ ಹೋಗಿ ತಗೊಂಡ್ ಬಾ ಹೋಗು. ಯಾಕ್ ಮಾವ? ಈ ನಡುವೆ ಯಾಕೋ ನಿನಗ್ ತಲೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಏಯ್, ಬೆಳಗ್ಗೆ ಓವರ್ ಆಗಿ ಆಡ್ಬೇಡ, ಬ್ರಷ್ ಅಲ್ಲೇ ಚುಚ್ಬಿಡ್ತೀನಿ. ಮತ್ತೆ ಇನ್ನೇನ್ ಮಾವ, ಈ ಮನೇಲಿ ಪೇಸ್ಟ್ ಉಪಯೋಗಿಸೋದು ನೀನ್ ಒಬ್ನೇ ಅಲ್ವಾ? ಇನ್ ಮಿಗ್ದವ್ರೆಲ್ಲ ಹಲ್ಪುಡಿನೇ ಉಪಯೋಗಿಸೋದು.
ಅಂತದ್ರಲ್ಲಿ ಈ ಮನೇಲಿ ಪೇಸ್ಟ್ ನಿಮ್ ಮುತ್ತಾತ ತಗೊಂಬಂದಿಡ್ತಾರ. ಹೌದು ಕಣೋ. ಅದಕ್ಕೆ ಏನಾದ್ರೂ ಮಾತಾಡಕ್ ಮುಂಚೆ ನಂತರ ಯೋಚನೆ ಮಾಡ್ಬೇಕು. ಸಾಕು ಬಾಯ್ ಮುಚ್ಚ. ಮಾವ ಯಾಕೆ ಬೆಳ್ಬೆಳ್ಗೆನೆ ನನ್ನ ಹತ್ರ ಜಗ್ಲಕ್ ಬರ್ತಿದ್ಯಾ? ಮುಚ್ಕೊಂಡು ಅಮೆರಿಕ ಹುಡುಗಿ ರೂಮ್ಗೆ ಹೋಗಿ ಪೇಸ್ಟ್ ತಗೊಂಡ್ ಬಾ. ಆದ್ಯಾಕಾದ? ಹೌದು ಆದ್ಯಾಕಾದೆ. ಅಮೆರಿಕ ಪೇಸ್ಟ್ ಇಂಡಿಯಾದಲ್ಲಿ ಕೆಲಸ ಮಾಡಲ್ವಾ? ಹೋಗ್ ತಗೊಂಡ್ ಬಾ. ಏನಾಯ್ತು? ಅರ್ಜೆಂಟ್ ಅಕ್ಕ. ಹಾಗಾದ್ರೆ ವಾಶ್ರೂಮಿಗೆ ಹೋಗು, ನನ್ನ ಹತ್ರ ಯಾಕೆ ಬಂದೆ? ಅಯ್ಯೋ ಅದಲ್ಲ ಅಕ್ಕ, ಸೀನು ಮಾವಂಗೆ ಪೇಸ್ಟ್ ಬೇಕಂತೆ ಹಲ್ಲುಜ್ಜೋದಿಕ್ಕೆ. ಓ ಐ ಸಿ, ಪೇಸ್ಟ್ ಬೇಕು ಅಷ್ಟೇ ಅಲ್ವಾ? ಹಾ, ನಿನ್ ಹತ್ರ ಇದೆಯಾ? ಅಮೇರಿಕಾ ಪೇಸ್ಟ್ ಕೊಡ್ತೀನಿ. ಅದೇ ಅದೇ ಅದೇ. ನಾನು ತಗೊಂಡ್ ಬರ್ತೀನಿ. ಡ್ರಮ್ಮು ಟೂತ್ ಪೇಸ್ಟ್ ಬೇಕಾ ನಿನ್ಗೆ? ಇದ್ರಿಂದ ನಿನ್ ಬಾಯಿ ಮುಚ್ಚಿಸ್ತೀನಿ. ತಗೋ. ಇದೇನು ಇಷ್ಟೊಂದ್ ತೆಳ್ಳಗಿದೆ ನನ್ ಹಾಗೆ? ಅಮೇರಿಕಾ ಪೇಸ್ಟ್ ಎಲ್ಲ ಹೀಗೆ ಬರುತ್ತೆ ಕಣೋ. ಐ ಸಿ. ಹೋಗು 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 ಪ್ಲೀಸ್. ಲೋ ಡ್ರಮ್ಮು, ಇವತ್ ನಿನ್ ಕತೆ ಮುಗಿತ್ ಕಣೋ. ಮಾವ ಮಾವ ತಗೋ ಪೇಸ್ಟು. ನೀರ್ ಸೇರ್ತಾ ಇದೀನಿ, ನೀನೇ ಹಾಕು. ಆಯ್ತು. ತಗೋಮವ, ಇವಾಗ ಕಸರತ್ ಮಾಡಿದ್ ಸಾಕು, ಮೊದ್ಲು ನೀನು ಹಲ್ಲುಜ್ಜು. ಅಲ್ಲಿಡು. ಬಿಟ್ಟು ನಿಮ್ ಮಾವಂಗೆ ಹಲ್ಲುಜ್ಜೋಕು ಬರುತ್ತಾ? ಹಲ್ಲುಜ್ಜೋದು ದೊಡ್ಡ ವಿಷಯನ ಅಕ್ಕ, ನಮ್ಮ ಮಾವನ್ಗೆ ಪಾತ್ರೆ ತಿಕ್ಕಕ್ಕೂ ಬರುತ್ತೆ. ಓ ಏನಾಯ್ತು ಮಾವ? ಮಾವ ಯಾಕೆ ಹಾಗೆ ಹೇಳ್ತಾ ಇದ್ಯಾ? ಗೊತ್ತಿಲ್ಲ ಅಕ್ಕ, ನಾನು ಅವಾಗಿಂದ ಕೇಳ್ತಾ ಇದ್ದೀನಿ, ಬಾಯ್ಬಿಟ್ಟು ಹೇಳ್ತಾನೆ ಇಲ್ಲ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ ಮಾವ? ಏನ್ ಮಾವ ಇಷ್ಟೊಂದು ಖುಷಿ ಆಗಿದ್ಯಾ? ಅಷ್ಟೊಂದು ಮಾರ್ಕ್ಸ್ ಬಂದ್ಬಿಡ್ತಾ? ಹಲೋ ರಾಜಲಕ್ಷ್ಮಿ, ಅದು ಸಂತೋಷ ಅಲ್ಲ, ಕಿರ್ಚಕ್ಕಾಗ್ತಿರೋ ಒದ್ದಾಟ. ಬಾಯಲ್ಲಿ ಬ್ರಷ್ ಸ್ಟ್ರಕ್ ಆಗಿದೆ. ಚಿಕ್ಕಪ್ಪ, ಚಿಕ್ಕಪ್ಪ, ಏನಾಯ್ತಮ್ಮ? ರಾಜಲಕ್ಷ್ಮಿ ಏನಾಯ್ತಮ್ಮ? ಸೀನು ಮಾವನ್ ಬಾಯಲ್ಲಿ ಬ್ರಷ್ ಸಿಕ್ಕಾಕೊಂಡ್ಬಿಟ್ಟಿದೆ. ಸಿಕ್ಕಾಕೊಳ್ಳೋದಕ್ಕೆ ಅದೇನು ಮುಳ್ಳ? ಏನ್ ಹಾಕೊಂಡಿದ್ದಾನೆ ಬಾಯಿಗೆ? ಪೇಸ್ಟ್ ಅಪ್ಪ. ಅದು ಪೇಸ್ಟ್ ಅಲ್ಲ, ಫೆವಿಕಾಲ್ ಪೇಸ್ಟ್. ನನ್ನ ಮಗನಿಗೆ ಏನಾದ್ರು ಮಾತು ನಿಂತು ಹೋದ್ರೆ ನನಗೂ ನನ್ನ ಮಗಂಗೂ ವ್ಯತ್ಯಾಸ ಇರಲ್ಲ. ಶಿವರಾಜು, ನಿಮ್ಗೇನಾಯ್ತು ಬಾವ? ಚೆನ್ನಾಗೇ ಮಾತಾಡ್ತಿದ್ರಲ್ಲ. ಈ ಮನೆಗೆ ಮನೆಯೊಳೇನಾಗಿ ಬಂದಾಗ್ಲೇ ನಾನು ಮೂಕು ಜೀವಿ ಅಂತ ನಂಗೆ ಅರ್ಥ ಆಗೋಯ್ತು. ಅದ್ ಹಾಗಲ್ಲ ಬಾವ. ಅಯ್ಯೋ, ಮೊದ್ಲು ಇದನ್ನ ನಿಲ್ಲಿಸ್ತೀರಾ? ಆ ಬ್ರಷ್ ಆಚೆ ತೆಗೀರಿ. ಹಿಡ್ಕೊಳ್ಳಿ ಬಾವ. ಎಲ್ಲಿ ಏನ? ಅದು ಕೂಡ ಹೇಳ್ಬೇಕಾ? ಕೈ ಹಿಡ್ಕೊಳ್ಳಿ ಅಂತ. ಈ ಮಾತನ್ನ ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ? ಅಯ್ಯೋ, ನನ್ ಕೈ ಅಲ್ಲ ಬಾವ, ಸೀನು ಕೈ. ಅವಂದ ಒಳ್ಳೆ ರಾಮಾಯಣ. ಹಿಡ್ಕೊಳ್ಳಿ. ಬರಲ್ಲ, ಕೆರೋಸಿನ್ ಹಾಕ್ಬೇಕು. ಕೆರೋಸಿನ್ ಹಾಕಿದ್ರೆ ಏನೂ ಆಗಲ್ವಾ? ನಿಮ್ಮ ಮಾವಗೆ ಏನೂ ಆಗಲ್ಲ. ನಿಮ್ಮ ಮಾವ ಬೆಂಕಿ ರಾಜಲಕ್ಷ್ಮಿ. ಹಾಗಂತ ಬೆಂಕಿ ಹಚ್ಬಿಡು ಅಂತ ಹೇಳ್ತಿದ್ಯಾ ಹೆಂಗೆ ನೀನು? ರಾಜಲಕ್ಷ್ಮಿ, ಕೆರೋಸಿನ್ ಬೇಡ ಬಿಡು, ಈ ಲಿಕ್ವಿಡ್ ಹಾಕು.
ಈಸಿಯಾಗಿ ಬಂದ್ಬಿಡುತ್ತೆ. ಬಾಯ್ತಿಗೆ ಸಿನ್ನು ಆ ಮಾಡು. ಹಂಗೆ ಹಿಡ್ಕೊಳ್ಳಿ. ಗಮ್ಮಲ್ಲಿ ಬ್ರಷ್ ಮಾಡೋ ಮಂಕುತಿ ನಿನ್ನ ಕಡೆ ನಾನು ನೋಡಿದ್ದು. ಛೇ, ಇಷ್ಟೆಲ್ಲ ಆಗಿದೆ ಬಿಟ್ಟು ಇಂದಾನೆ ಮಾಡಿಲ್ಲ ಮಾವ, ನನಗ್ ಪೇಸ್ಟ್ ಕೊಟ್ಟಿದ್ದು ಆದ್ಯಾಕನೆ. ನನ್ ಮೇಲೆ ಯಾಕೆ ಎಗ್ರಾಡ್ತಿದ್ಯಾ? ಪೇಸ್ಟ್ ಕೇಳ್ದ ಎತ್ ಕೊಟ್ಟೆ. ಟೂತ್ ಪೇಸ್ಟ್ ಅಂತ ಕೇಳ್ಬೇಕಿತ್ತು. ಸುಮ್ನೆ ಅವಳದೇನು ನೋಡ್ಕೊಳ್ದೆ ಹಲ್ಲು ಜಿದ್ ನಿನ್ ತಪ್ಪು. ಹೌದು, ನಡಿ ಹೋಗೋಣ. ನೋಡ್ಕೋತೀನಿ. ನಡಿಯೋ ಸುಮ್ನೆ ನಡಿಯೋ. ಏನು ಜಗಳ ನಡಿಯೋ. ಸೀನು, ಒಟ್ಟಿಗೆ ಇರೋ ಮಣೆನ ಬೇರೆ ಮಾಡು. ಸೀನು, ಹೇಳ್ತಿರೋದು ನಿನಗೆ. ಅಮ್ಮ, ಜಾನ್ಕಮ್ನವ್ರೆ, ನೀವು ಬಂದು ಕೂತ್ಕೊಳ್ಳಿ. ಅಮ್ಮ, ಎಲ್ರು ಬಂದು ಕೂತ್ಕೊಳ್ಳಿ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ರಮಾ ಸತ್ಯನಾರಾಯಣ ಸ್ವಾಮಿನೇ ನಮೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಿವಾಯ. ಜಾನಕಕ್ಕ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಮಾತು ಬಿಟ್ರೆ ಬೇರೆ ಆಗಿದ್ದಾರೆ ಅಂತ ಅರ್ಥ ಆಗ್ತಿದೆ. ಅತ್ತಿಗೆ ಪಕ್ಕ ಇಲ್ದೆ ಯಾವ ಕೆಲ್ಸನೂ ಮಾಡ್ತಿರೋ ಅಣ್ಣ ಈಗ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾನೆ. ಓಂ ಮಹಾದೇವಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಕಾಲಾಯ ನಮಃ. ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭೋದ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸ್ಯಾಂ ವಂದೇ ಮುಕುಂದ ಪ್ರಿಯಾಂ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಶುಚಿಃ. ಪುಂಡರೀಕಾಕ್ಷ ಪುಂಡರೀಕಾಕ್ಷ ಪುಂಡರೀಕಾಕ್ಷಾಯ ನಮೋ ನಮಃ. ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಿನಗೆ ಬೇರೆ ಬಟ್ಟೆ ಹಾಕೊಂಡ್ ಬರಕ್ಕಾಗ್ಲಿಲ್ವಾ? ಅಂದ್ರೆ ಸಾಂಪ್ರದಾಯಿಕ ಕಾರ್ಯ ನಡೀತಿದೆ,
ಪೂಜೆ ತಾನೆ. ನೀನ್ ಪಂಚೆ ಉಟ್ಕೊಳ್ಳೋದನ್ ಬಿಟ್ಟು ಪ್ಯಾಂಟ್ ಯಾಕೆ ಹಾಕೊಂಡ್ ಬಂದಿದ್ಯಾ? ನನಗೆ ಹೇಳೋದಕ್ಕೂ ಮುಂಚೆ ನೀನ್ ಸರಿಯಾಗಿರೋದನ್ ಕಲಿ. ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಓಂ ಶಿವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ರುದ್ರಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ತ್ರಯಂಬಕಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಗುರುವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ವಾಗರ್ಥಾವೇವ ಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇತ್ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಹರಿ ಓಂ.